ಓಂ ಶಾಂತಿ. ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ 8/12/2024. ಅವ್ಯಕ್ತ ಬಾಪ್ತಾದ ಮಧುಬನ. ರಿವೈಸ್ 13/2/2003. ವರ್ತಮಾನ ಸಮಯದಲ್ಲಿ ನಿಮ್ಮ ದಯಾಹೃದಯ ಸ್ಥಿತಿ ಹಾಗೂ ದಾತಾ ಸ್ವರೂಪವನ್ನು ಪ್ರತ್ಯಕ್ಷ ಮಾಡಿ. ಇಂದು ವರದಾತ ಆದಂತಹ ಪರಮಾತ್ಮ ತಂದೆ ತನ್ನ ಜ್ಞಾನದಾತ, ಶಕ್ತಿದಾತ, ಗುಣದಾತ ಪರಮಾತ್ಮನ ಸಂದೇಶವಾಹಕ ಮಕ್ಕಳನ್ನು ನೋಡುತ್ತಿದ್ದಾರೆ. ಪ್ರತಿಯೊಂದು ಮಗು ದಾತ ಆಗಿ ಆತ್ಮರನ್ನು ತಂದೆಯ ಸಮೀಪಕ್ಕೆ ಕರೆತರುವುದಕ್ಕೋಸ್ಕರ ಆಂತರ್ಯದಿಂದ ಪ್ರಯತ್ನವನ್ನು ಮಾಡುತ್ತಿದ್ದಾರೆ. ವಿಶ್ವದಲ್ಲಿ ಅನೇಕ ಪ್ರಕಾರದ ಆತ್ಮರು ಇದ್ದಾರೆ. ವಿಶ್ವದಲ್ಲಿರುವ ಅನೇಕ ಆತ್ಮರಲ್ಲಿ ಯಾವ ಆತ್ಮರಿಗೆ ಜ್ಞಾನಾಮೃತ ಬೇಕು ಮತ್ತು ಅನ್ಯ ಆತ್ಮರಿಗೆ ಶಕ್ತಿ ಬೇಕು, ಗುಣ ಬೇಕು. ಮಕ್ಕಳಾದ ನಿಮ್ಮ ಬಳಿ ಸರ್ವ ಖಜಾನೆ ಅಖಂಡ ರೂಪದಲ್ಲಿ ಇದೆ. ಪ್ರತಿಯೊಂದು ಆತ್ಮದ ಇಚ್ಛೆಯನ್ನು ಪೂರ್ಣ ಮಾಡುವಂತವರು ನೀವಾಗಿದ್ದೀರಾ. ದಿನ ಪ್ರತಿದಿನ ಕಳೆದಂತೆ ಸಮಾಪ್ತಿಯ ಸಮಯ ಸಮೀಪಕ್ಕೆ ಬರುತ್ತಿರುವ ಕಾರಣ ಈಗ ಆತ್ಮರು ಯಾವುದೋ ಒಂದು ಹೊಸ ಆಶ್ರಯವನ್ನು ಹುಡುಕುತ್ತಿದ್ದಾರೆ. ಅಂದ ಮೇಲೆ ಆತ್ಮರಾದ ನೀವೆಲ್ಲರೂ ಹೊಸ ಆಶ್ರಯವನ್ನು ಅವರಿಗೆ ಪ್ರಾಪ್ತಿ ಮಾಡಿಸಲು ನಿಮಿತ್ತ ಆಗಿದ್ದೀರಾ. ಬಾಪ್ತಾದ ಮಕ್ಕಳ ಉಮಂಗುತ್ಸಾಹವನ್ನು ನೋಡಿ ಖುಷಿ ಪಡುತ್ತಾರೆ. ಒಂದು ಕಡೆ ಅವಶ್ಯಕತೆ ಇದೆ ಮತ್ತು ಇನ್ನೊಂದು ಕಡೆ ಉಮಂಗುತ್ಸಾಹ ಇದೆ. ಅವಶ್ಯಕತೆಯ ಸಮಯದಲ್ಲಿ ಒಂದು ಹನಿಗೂ ಕೂಡ ಮಹತ್ವ ಇರುತ್ತದೆ. ಯಾವಾಗ ಸುಖ, ಶಾಂತಿ ಮತ್ತು ಶಕ್ತಿಯ ಅವಶ್ಯಕತೆ ಇರುತ್ತದೆಯೋ ಆಗ ಒಂದು ಹನಿ ಸುಖ, ಶಾಂತಿ, ಶಕ್ತಿ ಸಿಕ್ಕರೂ ಕೂಡ ಆ ಒಂದು ಹನಿಗೂ ಬಹಳಷ್ಟು ಮಹತ್ವ ಇರುತ್ತದೆ. ಅಂದ ಮೇಲೆ ಈ ಸಮಯದಲ್ಲಿ ನಿಮ್ಮ ಮೂಲಕ ಪ್ರಾಪ್ತಿಯಾಗುವಂತಹ ಸಂದೇಶಕ್ಕೆ ಅಥವಾ ಒಂದು ಹನಿ ಪ್ರಾಪ್ತಿಗೂ ಕೂಡ ಬಹಳಷ್ಟು ಮಹತ್ವ ಇದೆ. ವರ್ತಮಾನ ಸಮಯದಲ್ಲಿ ಮಕ್ಕಳಾದ ನೀವೆಲ್ಲರೂ ದಯಾಹೃದಯ ಸ್ಥಿತಿಯನ್ನು ಪ್ರತ್ಯಕ್ಷಗೊಳಿಸಬೇಕು. ಇದು ದಯಾಹೃದಯ ಸ್ಥಿತಿಯನ್ನು ಪ್ರತ್ಯಕ್ಷಗೊಳಿಸುವಂತಹ ಸಮಯ ಆಗಿದೆ ಮತ್ತು ದಾತಾ ಸ್ವರೂಪದ ಸ್ಥಿತಿಯನ್ನು ಪ್ರತ್ಯಕ್ಷಗೊಳಿಸುವಂತಹ ಸಮಯ ಆಗಿದೆ. ಬ್ರಾಹ್ಮಣ ಆತ್ಮರಾದ ನೀವೆಲ್ಲರೂ ನಿಮ್ಮ ಅನಾದಿಯ ಸ್ವರೂಪವನ್ನು ನೆನಪು ಮಾಡಿಕೊಳ್ಳಿ. ಬ್ರಾಹ್ಮಣ ಆತ್ಮರಾದ ನಿಮ್ಮೆಲ್ಲರ ಅನಾದಿಯ ಸ್ವರೂಪ ಅಂದರೆ ದಾತಾತನದ ಸಂಸ್ಕಾರದಿಂದ ತುಂಬಿರುವಂತಹ ಸ್ವರೂಪ ಆಗಿದೆ. ಆದ್ದರಿಂದ ಕಲ್ಪವೃಕ್ಷದ ಚಿತ್ರದಲ್ಲಿ ನೀವೆಲ್ಲರೂ ಕಲ್ಪವೃಕ್ಷದ ಬೇರಿನಲ್ಲಿ ಇದ್ದೀರಾ ಎಂದು ನಿಮ್ಮನ್ನು ಬೇರಿನಲ್ಲಿ ತೋರಿಸಲಾಗಿದೆ. ಏಕೆಂದರೆ ಬೇರಿನ ಮೂಲಕ ಸಂಪೂರ್ಣ ವೃಕ್ಷಕ್ಕೂ ಎಲ್ಲಾ ಪ್ರಾಪ್ತಿ ಹೋಗಿ ತಲುಪುತ್ತದೆ. ನಿಮ್ಮ ಆದಿ ಸ್ವರೂಪ ಅಂದರೆ ದೇವತಾ ರೂಪ. ಆ ದೇವತಾ ರೂಪದ ಅರ್ಥವೇ ಆಗಿದೆ ದೇವ ಪ್ಲಸ್ ತಾ ಅಂದರೆ ನೀಡುವಂತವರು ಅನ್ನುವಂಥದ್ದು ದೇವತಾ ಸ್ವರೂಪದ ಅರ್ಥ ಆಗಿದೆ. ನಿಮ್ಮ ಮಧ್ಯದ ಸಮಯದ ಚಿತ್ರ ಅಂದರೆ ಪೂಜ್ಯ ಸ್ವರೂಪದ ಚಿತ್ರ ಆಗಿದೆ. ಮಧ್ಯದ ಸಮಯದಲ್ಲಿ ಪೂಜ್ಯ ರೂಪದಲ್ಲಿ ನೀವು ವರದಾನವನ್ನು ನೀಡುವಂತವರಾಗಿದ್ದೀರಾ, ಆಶೀರ್ವಾದವನ್ನು ನೀಡುವಂತವರಾಗಿದ್ದೀರಾ. ಆಶೀರ್ವಾದವನ್ನು ನೀಡುವಂತಹ ದಾತಾ ರೂಪದಲ್ಲಿ ನೀವು ಸ್ಥಿತ ಆಗಿದ್ದೀರಾ. ಅಂದ ಮೇಲೆ ಆತ್ಮರಾದ ನಿಮ್ಮ ವಿಶೇಷ ಸ್ವರೂಪ ಅಂದರೆ ದಾತಾತನದ ಸ್ವರೂಪ ಆಗಿದೆ. ಈಗ ಪರಮಾತ್ಮ ತಂದೆಯ ಸಂದೇಶವಾಹಕ ಆಗಿ ವಿಶ್ವದಲ್ಲಿ ಪರಮಾತ್ಮ ತಂದೆಯ ಪ್ರತ್ಯಕ್ಷತೆಯ ಸಂದೇಶವನ್ನು ಹರಡುತ್ತಿದ್ದೀರಾ. ಅಂದ ಮೇಲೆ ಪ್ರತಿಯೊಂದು ಬ್ರಾಹ್ಮಣ ಮಗು ಸ್ವಯಂ ಅನ್ನು ಚೆಕ್ ಮಾಡಿಕೊಳ್ಳಬೇಕು. ಅನಾದಿಯ ಸಮಯದ, ಆದಿಯ ಸಮಯದ ದಾತಾ ಸ್ವರೂಪದ ಸಂಸ್ಕಾರ ಪ್ರತಿಯೊಬ್ಬರ ಜೀವನದಲ್ಲೂ ಸದಾ ಪ್ರತ್ಯಕ್ಷ ರೂಪದಲ್ಲಿ ಇರುತ್ತದೆ ತಾನೆ. ದಾತಾತನದ ಸಂಸ್ಕಾರವುಳ್ಳಂತಹ ಆತ್ಮರ ಲಕ್ಷಣ ಅಂದರೆ ಅವರು ಎಂದೂ ಸಂಕಲ್ಪ ಮಾತ್ರದಲ್ಲೂ ಕೂಡ ಯಾರಾದರೂ ಪ್ರಾಪ್ತಿಯನ್ನು ಕೊಟ್ಟರೆ ನಾನು ಕೊಡುತ್ತೇನೆ, ಯಾರಾದರೂ ಮಾಡಿದರೆ ಮಾತ್ರ ನಾನು ಮಾಡುತ್ತೇನೆ ಎಂದು ಹೇಳುವುದಿಲ್ಲ. ಅಂದರೆ ಅನ್ಯರು ಯಾರಿಗಾದರೂ ದಾನವಾಗಿ ಪ್ರಾಪ್ತಿಯನ್ನು ನೀಡಿದರೆ ಅವರನ್ನು ನೋಡಿ ನಾನು ದಾನವನ್ನು ನೀಡುತ್ತೇನೆ, ಅಥವಾ ಯಾರಾದರೂ ಪುರುಷಾರ್ಥವನ್ನು ಮಾಡಿದರೆ ಅವರನ್ನು ನೋಡಿ ನಾನು ಮಾಡುತ್ತೇನೆ ಎಂದು ಹೇಳುವುದಿಲ್ಲ. ಅವರ ಭಂಡಾರ ನಿರಂತರ ತೆರೆದಿಟ್ಟಂತಹ ಭಂಡಾರ ಆಗಿರುತ್ತದೆ. ಅಂದ ಮೇಲೆ ಬಾಪ್ತಾದ ನಾಲ್ಕು ಕಡೆ ಇರುವ ಮಕ್ಕಳಲ್ಲಿ ದಾತಾತನದ ಸಂಸ್ಕಾರವನ್ನು ನೋಡುತ್ತಿದ್ದರು. ಅಂದ ಮೇಲೆ ಪರಮಾತ್ಮ ತಂದೆ ಏನನ್ನು ನೋಡಿರಬಹುದು? ಮಕ್ಕಳು ನಂಬರ್ ವಾರ್ ಆಗಿದ್ದಾರೆ. ಎಂದೂ ಕೂಡ ಈ ರೀತಿ ಸಂಕಲ್ಪವನ್ನು ಮಾಡಬೇಡಿ. ಇವರು ಮಾಡಿದರೆ ಇವರನ್ನು ನೋಡಿ ನಾನು ಮಾಡುತ್ತೇನೆ ಎಂದು ಸಂಕಲ್ಪವನ್ನು ಮಾಡಬೇಡಿ. ಯಾರಲ್ಲಿ ದಾತಾತನದ ಸಂಸ್ಕಾರ ಇರುತ್ತದೆಯೋ ಅವರಿಗೆ ಸರ್ವ ಕಡೆಯಿಂದ ಸ್ವತಃ ಸಹಯೋಗ ಪ್ರಾಪ್ತಿಯಾಗುತ್ತದೆ. ಕೇವಲ ಆತ್ಮರ ಮೂಲಕ ಅಷ್ಟೇ ಅಲ್ಲ, ಪ್ರಕೃತಿ ಕೂಡ ಸಮಯಕ್ಕನುಸಾರವಾಗಿ ದಾತಾತನದ ಸಂಸ್ಕಾರ ಉಳ್ಳಂತಹ ಆತ್ಮರಿಗೆ ಸಹಯೋಗಿ ಆಗುತ್ತದೆ. ಇದು ಬಹಳ ಸೂಕ್ಷ್ಮ ಲೆಕ್ಕ ಆಗಿದೆ. ಯಾರು ಸದಾ ದಾತ ಆಗುತ್ತಾರೋ ಅವರಿಗೆ ಸಮಯಕ್ಕನುಸಾರವಾಗಿ ಸಹಯೋಗದ ರೂಪದಲ್ಲಿ ಪುಣ್ಯದ ಫಲ ಪ್ರಾಪ್ತಿಯಾಗುತ್ತದೆ. ಸಮಯಕ್ಕನುಸಾರವಾಗಿ ಸಫಲತೆ
ಆ ಆತ್ಮರಿಗೆ ಸಹಜವಾಗಿ ಪ್ರಾಪ್ತಿಯಾಗುತ್ತದೆ. ಆದ್ದರಿಂದ ಸದಾ ದಾತಾತನದ ಸಂಸ್ಕಾರವನ್ನು ಪ್ರಕಟಗೊಳಿಸಿಕೊಳ್ಳಿ. ಪುಣ್ಯದ ಖಾತೆಯ ಮೂಲಕ 1ಕ್ಕೆ 10 ಪಟ್ಟು ಫಲ ಪ್ರಾಪ್ತಿಯಾಗುತ್ತದೆ. ಅಂದ ಮೇಲೆ ಇಡೀ ದಿನ ನೋಟ್ ಮಾಡಿಕೊಳ್ಳಿ. ಸಂಕಲ್ಪದ ಮೂಲಕ, ವಾಣಿಯ ಮೂಲಕ, ಸಂಬಂಧ ಸಂಪರ್ಕದ ಮೂಲಕ ಪುಣ್ಯಾತ್ಮ ಆಗಿ ಪುಣ್ಯದ ಖಾತೆಯನ್ನು ಎಷ್ಟು ಜಮಾ ಮಾಡಿಕೊಂಡೆ ಎಂದು. ಮನಸಾ ಸೇವೆ ಕೂಡ ಪುಣ್ಯದ ಖಾತೆಯನ್ನು ಜಮಾ ಮಾಡಿಸುತ್ತದೆ. ಮನಸಾ ಸೇವೆಯ ಮೂಲಕ ನಾನು ಎಷ್ಟು ಪುಣ್ಯದ ಖಾತೆಯನ್ನು ಜಮಾ ಮಾಡಿಕೊಂಡೆ ಎಂದು ಚೆಕ್ ಮಾಡಿಕೊಳ್ಳಿ. ವಾಣಿಯ ಮೂಲಕ ಯಾವುದಾದರೂ ದುರ್ಬಲ ಆತ್ಮರನ್ನು ಖುಷಿಯಲ್ಲಿ ಇರುವಂತಹ ಆತ್ಮರನ್ನಾಗಿ ಮಾಡುವುದು. ಕಷ್ಟದ ಅನುಭವವನ್ನು ಮಾಡುತ್ತಿರುವಂತಹ ಆತ್ಮರಿಗೆ ಶ್ರೇಷ್ಠ ನಶೆಯ ಸ್ಮೃತಿಯನ್ನು ತಂದುಕೊಟ್ಟು ಶ್ರೇಷ್ಠ ಸ್ಥಿತಿಯಲ್ಲಿ ಸ್ಥಿತ ಆಗುವಂತೆ ಮಾಡುವುದು. ಬೇಸರಕ್ಕೊಳಗಾದಂತಹ ಆತ್ಮರಿಗೆ ನಿಮ್ಮ ವಾಣಿಯ ಮೂಲಕ ಉಮಂಗುತ್ಸಾಹದಲ್ಲಿ ತರುವುದು. ಸಂಬಂಧ ಸಂಪರ್ಕದ ಮೂಲಕ ಆತ್ಮರಿಗೆ ನಿಮ್ಮ ಶ್ರೇಷ್ಠ ಸಂಘದ ಬಣ್ಣವನ್ನು ಹಚ್ಚಿ ಆ ಬಣ್ಣದ ಅನುಭವವನ್ನು ಮಾಡಿಸುವುದು. ಈ ವಿಧಿಯ ಮೂಲಕ ಪುಣ್ಯದ ಖಾತೆಯನ್ನು ನೀವು ಜಮಾ ಮಾಡಿಕೊಳ್ಳಬಹುದು. ಈ ಜನ್ಮದಲ್ಲಿ ನೀವು ಇಷ್ಟು ಪುಣ್ಯದ ಖಾತೆಯನ್ನು ಜಮಾ ಮಾಡಿಕೊಳ್ಳುತ್ತಿದ್ದೀರಾ ತಾನೆ? ಈ ಜನ್ಮದಲ್ಲಿ ನೀವು ಎಷ್ಟು ಪುಣ್ಯದ ಖಾತೆಯನ್ನು ಜಮಾ ಮಾಡಿಕೊಳ್ಳುತ್ತೀರೋ ಅರ್ಧ ಕಲ್ಪದವರೆಗೂ ಆ ಪುಣ್ಯದ ಖಾತೆಯ ಫಲವನ್ನು ನೀವು ಊಟ ಮಾಡುತ್ತೀರಾ. ಮತ್ತು ಅರ್ಧ ಕಲ್ಪದವರೆಗೂ ನಿಮ್ಮ ಜಡಚಿತ್ರ ಪಾಪಾತ್ಮರಿಗೆ ವಾಯುಮಂಡಲದ ಮೂಲಕ ಪಾಪದಿಂದ ಮುಕ್ತ ಮಾಡುತ್ತದೆ. ಪತಿತ ಪಾವನೆ ಆಗಿಬಿಡುತ್ತೀರಾ. ಅಂದ ಮೇಲೆ ಬಾಪ್ತಾದ ಪ್ರತಿಯೊಂದು ಮಗುವಿನ ಜಮಾ ಆದಂತಹ ಪುಣ್ಯದ ಖಾತೆಯನ್ನು ನೋಡುತ್ತಿರುತ್ತಾರೆ. ಬಾಪ್ತಾದ ವರ್ತಮಾನ ಸಮಯದಲ್ಲಿ ಮಕ್ಕಳ ಸೇವೆಯ ಉಮಂಗುತ್ಸಾಹವನ್ನು ನೋಡಿ ಖುಷಿ ಪಡುತ್ತಿದ್ದಾರೆ. ಬಹಳಷ್ಟು ಜನ ಮಕ್ಕಳಲ್ಲಿ ಸೇವೆಯನ್ನು ಮಾಡಬೇಕು ಅನ್ನುವ ಉತ್ಸಾಹ ಬಹಳ ಚೆನ್ನಾಗಿದೆ. ಎಲ್ಲರೂ ತಮ್ಮ ತಮ್ಮ ಕಡೆಯಿಂದ ಸೇವೆಯ ಪ್ಲಾನ್ ಅನ್ನು ಪ್ರಾಕ್ಟಿಕಲ್ ನಲ್ಲಿ ತರುತ್ತಿದ್ದಾರೆ. ಅದಕ್ಕೋಸ್ಕರ ಬಾಪ್ತಾದ ಮಕ್ಕಳಿಗೆ ಮನಸ್ಸಿನಿಂದ ಶುಭಾಶಯವನ್ನು ತಿಳಿಸುತ್ತಿದ್ದಾರೆ. ಮಕ್ಕಳಾದ ನೀವು ಚೆನ್ನಾಗಿ ಸೇವೆಯನ್ನು ಮಾಡುತ್ತಿದ್ದೀರಾ ಮತ್ತು ಚೆನ್ನಾಗಿ ಸೇವೆಯನ್ನು ಮಾಡುತ್ತಿರುತ್ತೀರಾ. ಎಲ್ಲಾ ಮಾತಿಗಿಂತ ಬಹಳ ಒಳ್ಳೆಯ ಮಾತು ಅಂದರೆ ಎಲ್ಲರ ಸಂಕಲ್ಪ ಮತ್ತು ಸಮಯ ಬ್ಯುಸಿಯಾಗಿ ಬಿಟ್ಟಿದೆ. ಸೇವೆಯಲ್ಲಿ ಎಲ್ಲರೂ ನಿಮ್ಮ ಸಂಕಲ್ಪ ಮತ್ತು ಸಮಯವನ್ನು ಬ್ಯುಸಿ ಮಾಡಿಕೊಂಡಿದ್ದೀರಾ. ಪ್ರತಿಯೊಬ್ಬರ ಗುರಿಯಾಗಿದೆ 4 ಕಡೆ ಇರುವಂತಹ ಆತ್ಮರಿಗೆ ಸಂದೇಶವನ್ನು ನೀಡಬೇಕು. 4 ಕಡೆ ಸೇವೆಯ ಮೂಲಕ ಎಲ್ಲರ ಕಂಪ್ಲೇಂಟ್ ಅನ್ನು ಅವಶ್ಯವಾಗಿ ಸಮಾಪ್ತಿ ಮಾಡಬೇಕು ಎಂದು ಪರಮಾತ್ಮ ತಂದೆ ಬಂದಿದ್ದಾರೆ ಅನ್ನುವ ಸಂದೇಶವನ್ನು 4 ಕಡೆ ಇರುವಂತಹ ಆತ್ಮರಿಗೆ ನೀಡಿ ಎಲ್ಲರ ಕಂಪ್ಲೇಂಟ್ ಅನ್ನು ಪೂರ್ಣಗೊಳಿಸಬೇಕು ಅನ್ನುವ ವಿಚಾರ ಎಲ್ಲಾ ಮಕ್ಕಳ ಮನಸ್ಸಿನಲ್ಲೂ ಇದೆ. ಬ್ರಾಹ್ಮಣರ ದೃಢ ಸಂಕಲ್ಪದಲ್ಲಿ ಬಹಳಷ್ಟು ಶಕ್ತಿ ಇದೆ. ಬ್ರಾಹ್ಮಣ ಆತ್ಮರಾದ ನಿಮ್ಮ ದೃಢ ಸಂಕಲ್ಪದಲ್ಲಿ ಬಹಳಷ್ಟು ಶಕ್ತಿ ಇದೆ. ಒಂದು ವೇಳೆ ಬ್ರಾಹ್ಮಣರು ದೃಢ ಸಂಕಲ್ಪವನ್ನು ಮಾಡಿದರೆ ಯಾವ ಕಾರ್ಯ ನಡೆಯಲು ಸಾಧ್ಯ ಇಲ್ಲ. ಬ್ರಾಹ್ಮಣರ ದೃಢ ಸಂಕಲ್ಪದ ಮೂಲಕ ಎಲ್ಲಾ ಕಾರ್ಯವೂ ನಡೆಯುತ್ತದೆ, ಎಲ್ಲವೂ ನಡೆಯುತ್ತದೆ. ಕೇವಲ ನಿಮ್ಮ ಯೋಗವನ್ನು ಜ್ವಾಲಾ ಸ್ವರೂಪದ ಯೋಗವನ್ನಾಗಿ ಮಾಡಿಕೊಳ್ಳಿ. ಯೋಗ ಜ್ವಾಲಾ ಸ್ವರೂಪದ ಯೋಗ ಆದಾಗ ಆ ಯೋಗದ ಜ್ವಾಲೆಯ ಹಿಂದೆ ಎಲ್ಲಾ ಆತ್ಮರು ಸ್ವತಃ ಬಂದು ಬಿಡುತ್ತಾರೆ. ಏಕೆಂದರೆ ಜ್ವಾಲೆ ಅಥವಾ ಪ್ರಕಾಶ ಪ್ರಾಪ್ತಿಯಾದಾಗ ಮಾರ್ಗ ಕಾಣಿಸುತ್ತದೆ. ಈಗ ನೀವು ಯೋಗವನ್ನು ಜೋಡಣೆ ಮಾಡುತ್ತಿದ್ದೀರಾ, ಆದರೆ ನಿಮ್ಮ ಯೋಗ ಜ್ವಾಲಾ ಸ್ವರೂಪದ ಯೋಗ ಆಗಬೇಕು. ಮಕ್ಕಳಲ್ಲಿ ಸೇವೆಯ ಉಮಂಗುತ್ಸಾಹ ಬಹಳಷ್ಟು ವೃದ್ಧಿ ಆಗುತ್ತಿದೆ. ಆದರೆ ಯೋಗದಲ್ಲಿ ಜ್ವಾಲಾ ರೂಪದ ಯೋಗದ ಬಗ್ಗೆ ಇನ್ನೂ ಜಾಸ್ತಿ ಅಂಡರ್ಲೈನ್ ಅನ್ನು ಮಾಡಿಕೊಳ್ಳಬೇಕು. ನಿಮ್ಮ ದೃಷ್ಟಿಯ ಮೂಲಕ ಎಲ್ಲರಿಗೂ ಎಂತಹ ಪ್ರಕಾಶ ಪ್ರಾಪ್ತಿಯಾಗಬೇಕು ಅಂದರೆ ದೃಷ್ಟಿಯ ಮೂಲಕ ಎಲ್ಲರಿಗೂ ನೀವು ಯಾವುದಾದರೂ ಒಂದು ಅನುಭವವನ್ನು ಮಾಡಿಸಬೇಕು. ನಿಮ್ಮ ದೃಷ್ಟಿಯ ಮೂಲಕ ಯೋಗದ ಜ್ವಾಲೆಯ ಎಂತಹ ಪ್ರಕಾಶ ಬರಬೇಕು ಅಂದರೆ ದೃಷ್ಟಿಯ ಮೂಲಕ ಯಾವುದಾದರೂ ಒಂದು ಅನುಭವ ಎಲ್ಲರಿಗೂ ಆಗಬೇಕು. ಬಾಪ್ತಾದ ವಿದೇಶದ ಮಕ್ಕಳನ್ನು ನೋಡಿ ಹೇಳುತ್ತಿದ್ದಾರೆ, ವಿದೇಶದವರು ಒಂದು ಸೇವೆಯನ್ನು ಮಾಡಿದ್ದೀರಿ ತಾನೆ? ಕಾಲ್ ಆಫ್ ಟೈಮ್ ನವರಿಗೆ ಪರಮಾತ್ಮ ತಂದೆ ತಿಳಿಸುತ್ತಿದ್ದಾರೆ. ಕಾಲ್ ಆಫ್ ಟೈಮ್ ನ ವಿಧಿ ಬಹಳ ಚೆನ್ನಾಗಿತ್ತು. ಸಣ್ಣ ಸಂಘಟನೆಯ ಮೂಲಕ ಎಲ್ಲರನ್ನು ಸಮೀಪಕ್ಕೆ ಕರೆದುಕೊಂಡು ಬಂದಿದ್ದೀರಾ. ಇದೇ ರೀತಿ ಪ್ರತಿಯೊಂದು ಝೋನ್ನವರು, ಪ್ರತಿಯೊಂದು ಸೆಂಟರ್ನವರು ಕೂಡ ವೈಯಕ್ತಿಕವಾಗಿ ಸಪರೇಟ್ ಆಗಿ ಸೇವೆಯನ್ನು ಮಾಡುತ್ತಿದ್ದೀರಾ. ಆದರೆ ಸರ್ವ ವರ್ಗದವರ ಸಂಘಟನೆಯನ್ನು ನಿರ್ಮಾಣ ಮಾಡಿ ಬಾಪ್ತಾದ ಮೊದಲೇ ತಿಳಿಸಿದ್ದಾರೆ. ಸೇವೆಯಲ್ಲಿ ಅನೇಕ ಆತ್ಮರು ಬೇರೆ ಬೇರೆ ಕಡೆ ಚದುರಿ ಹೋಗಿದ್ದಾರೆ. ಸೇವೆ ಬೇರೆ ಬೇರೆ ವರ್ಗದಲ್ಲಿ ಚದುರಿ ಹೋಗಿಬಿಟ್ಟಿದೆ. ಸೇವೆಯ ಮೂಲಕ ಸಮೀಪಕ್ಕೆ ಬರುವಂತಹ ಕೆಲವೊಂದು ಯೋಗ್ಯ ಆತ್ಮರ ಸಂಘಟನೆಯನ್ನು ನಿರ್ಮಾಣ ಮಾಡಿ ಮತ್ತು ಸಮಯಕ್ಕನುಸಾರವಾಗಿ ಸಂಘಟನೆಯಲ್ಲಿರುವಂತಹ ಆತ್ಮರನ್ನು ಸಮೀಪಕ್ಕೆ ಕರೆದುಕೊಂಡು ಬನ್ನಿ ಮತ್ತು ಅವರಲ್ಲಿ ಸೇವೆಯ ಉತ್ಸಾಹವನ್ನು ಇನ್ನೂ ವೃದ್ಧಿ ಮಾಡಿ. ಬಾಪ್ತಾದ ನೋಡುತ್ತಿದ್ದಾರೆ, ಇಂತಹ ಅನೇಕ ಆತ್ಮರು ಇದ್ದಾರೆ. ಆದರೆ ಈಗ ಅವರಿಗೆ ಶಕ್ತಿಶಾಲಿ ಪಾಲನೆಯ ಅವಶ್ಯಕತೆ ಇದೆ. ಸಂಘಟಿತ ರೂಪದಲ್ಲಿ ಅವರಿಗೆ ಶಕ್ತಿಶಾಲಿ ಪಾಲನೆ ಇನ್ನೂ ಸಿಕ್ಕಿಲ್ಲ.
ಭಿನ್ನ ಭಿನ್ನ ರೂಪದಲ್ಲಿ ಯಥಾಶಕ್ತಿಗನುಸಾರವಾಗಿ ಅವರಿಗೆ ಪಾಲನೆ ಸಿಗುತ್ತಿದೆ. ಸಂಘಟನೆಯಲ್ಲಿ ಒಬ್ಬರನ್ನು ನೋಡಿ ಇನ್ನೊಬ್ಬರಿಗೆ ಉತ್ಸಾಹ ಬರುತ್ತದೆ. ಇವರು ಈ ರೀತಿ ಮಾಡಬಹುದು, ಇವರು ಈ ರೀತಿ ಸೇವೆಯನ್ನು ಮಾಡುತ್ತಿದ್ದಾರೆ ಅಂದ ಮೇಲೆ ನಾನು ಕೂಡ ಇವರಂತೆ ಸೇವೆಯನ್ನು ಮಾಡಬಹುದು, ನಾನು ಮಾಡುತ್ತೇನೆ, ನಾನು ಮಾಡಿ ತೋರಿಸಬೇಕು ಅನ್ನುವ ಉತ್ಸಾಹ ಸಂಘಟನೆಯನ್ನು ನೋಡಿದಾಗ ಮಕ್ಕಳಲ್ಲಿ ಬರುತ್ತದೆ. ಬಾಪ್ತಾದ ಈಗ ಸೇವೆಯ ಪ್ರತ್ಯಕ್ಷ ಸಂಘಟನೆಯ ರೂಪವನ್ನು ನೋಡಲು ಬಯಸುತ್ತಾರೆ. ಬಹಳ ಚೆನ್ನಾಗಿ ಪರಿಶ್ರಮವನ್ನು ಪಡುತ್ತಿದ್ದೀರಾ. ಪ್ರತಿಯೊಬ್ಬರು ನಿಮ್ಮ ವರ್ಗದ ಸೇವೆಯನ್ನು ಚೆನ್ನಾಗಿ ಮಾಡುತ್ತಿದ್ದೀರಾ. ಪ್ರತಿಯೊಬ್ಬರ ವರ್ಗದ ಸೇವೆಯನ್ನು ನೋಡಿ ಬಾಪ್ತಾದ ಖುಷಿ ಪಡುತ್ತಾರೆ. ಪ್ರತಿಯೊಂದು ಏರಿಯಾ, ಝೋನ್, ಸೆಂಟರ್ನವರು ಏನೆಲ್ಲಾ ಸೇವೆಯನ್ನು ಮಾಡುತ್ತಿದ್ದೀರೋ ಅದನ್ನು ನೋಡಿ ಬಾಪ್ತಾದ ಖುಷಿ ಪಡುತ್ತಿದ್ದಾರೆ. ಇನ್ನೂ ಸ್ವಲ್ಪ ಆತ್ಮರನ್ನು ಸಮ್ಮುಖಕ್ಕೆ ಕರೆದುಕೊಂಡು ಬನ್ನಿ. ಪ್ರವೃತ್ತಿಯಲ್ಲಿ ಇರುವಂತಹ ಆತ್ಮರ ಉತ್ಸಾಹ ಬಾಪ್ತಾದರವರಿಗೆ ಬಂದು ತಲುಪುತ್ತದೆ ಮತ್ತು ಡಬ್ಬಲ್ ವಿದೇಶದವರ ಉತ್ಸಾಹ ಕೂಡ ತಂದೆಗೆ ಕಾಣಿಸುತ್ತಿದೆ. ಡಬ್ಬಲ್ ವಿದೇಶದ ಮಕ್ಕಳು ಡಬ್ಬಲ್ ಕಾರ್ಯವನ್ನು ಮಾಡುತ್ತಿದ್ದರೂ ಕೂಡ ಸೇವೆಯಲ್ಲಿ ಸ್ವಯಂನ ಪುರುಷಾರ್ಥದ ಉತ್ಸಾಹವನ್ನು ಚೆನ್ನಾಗಿ ಇಟ್ಟುಕೊಂಡಿದ್ದಾರೆ. ಇದನ್ನು ನೋಡಿ ಬಾಪ್ತಾದ ಖುಷಿ ಪಡುತ್ತಾರೆ. ಬ್ರಾಹ್ಮಣ ಆತ್ಮರು ವರ್ತಮಾನ ವಾಯುಮಂಡಲವನ್ನು ನೋಡಿ ವಿದೇಶದಲ್ಲಿ ಇರಲು ಭಯಪಡುತ್ತಿಲ್ಲ ತಾನೆ. ನಾಳೆ ಏನಾಗಬಹುದು, ನಾಳೆ ಏನಾಗುತ್ತದೆ ಎಂದು ವಿಚಾರವನ್ನು ಮಾಡುತ್ತಿಲ್ಲ ತಾನೆ. ನಾಳೆ ಒಳ್ಳೆಯದೇ ಆಗುತ್ತದೆ, ಒಳ್ಳೆಯದೇ ಆಗಿದೆ ಮತ್ತು ಪುನಃ ಒಳ್ಳೆಯದೇ ಆಗಬೇಕು, ಒಳ್ಳೆಯದೇ ಆಗುತ್ತಿದೆ, ಭವಿಷ್ಯದಲ್ಲೂ ಒಳ್ಳೆಯದೇ ಆಗುತ್ತದೆ. ಜಗತ್ತಿನಲ್ಲಿ ಎಷ್ಟು ಜಾಸ್ತಿ ಏರುಪೇರಿರುತ್ತದೆಯೋ ಅಷ್ಟು ಬ್ರಾಹ್ಮಣ ಆತ್ಮರ ಸ್ಥಿತಿ ಅಚಲ ಆಗಿರುತ್ತದೆ. ಈ ರೀತಿ ಅಚಲರಾಗಿ ಇದ್ದೀರಾ ತಾನೆ. ಡಬ್ಬಲ್ ವಿದೇಶದ ಮಕ್ಕಳು ಏರುಪೇರಿನಲ್ಲಿ ಇದ್ದೀರೋ ಅಥವಾ ಅಚಲರಾಗಿ ಇದ್ದೀರೋ? ಅಚಲರಾಗಿದ್ದೀರಾ ತಾನೆ. ಏರುಪೇರಿನಲ್ಲಿ ಬರುವುದಿಲ್ಲ ತಾನೆ. ಯಾರು ಅಚಲರಾಗಿದ್ದೀರೋ ಅವರು ಕೈಯನ್ನು ಎತ್ತಿ. ಎಲ್ಲರೂ ಅಚಲರಾಗಿದ್ದೀರಾ ತಾನೆ. ಜೀವನದಲ್ಲಿ ಸ್ವಲ್ಪ ಏರುಪೇರು ಬರುತ್ತಿದೆಯೇನು? ಏರುಪೇರಿನಲ್ಲಿ ಬರುವಂತಹ ಯಾವುದಾದರೂ ಪರಿಸ್ಥಿತಿ ನಡೆಯುತ್ತಿದೆಯೇನು? ಏರುಪೇರಿನಲ್ಲಿ ಬರುವಂತಹ ಪರಿಸ್ಥಿತಿ ಬಂದರೂ ಕೂಡ ನೀವು ಅಚಲರಾಗಿ ಇದ್ದೀರಾ ತಾನೆ. ಮುಂದೆ ಏನಾಗಬಹುದು ಎಂದು ವಿಚಾರವನ್ನು ಮಾಡುತ್ತೀರೇನು? ಮುಂದೆ ಏನೂ ಆಗುವುದಿಲ್ಲ. ಬ್ರಾಹ್ಮಣ ಮಕ್ಕಳಾದ ನಿಮ್ಮ ಮೇಲೆ ಪರಮಾತ್ಮ ತಂದೆಯ ಛತ್ರಛಾಯೆ ಇದೆ. ಹೇಗೆ ವಾಟರ್ ಪ್ರೂಫ್ ಇರುತ್ತದೆ. ವಾಟರ್ ಪ್ರೂಫ್ ಬಟ್ಟೆಯ ಮೇಲೆ ಎಷ್ಟೇ ನೀರನ್ನು ಹಾಕಿದರೂ ಕೂಡ ವಾಟರ್ ಪ್ರೂಫ್ ನ ಮೂಲಕ ಅದು ವಾಟರ್ ಪ್ರೂಫ್ ಆಗಿ ಬಿಡುತ್ತದೆ. ಅಂದರೆ ವಾಟರ್ ಪ್ರೂಫ್ ಬಟ್ಟೆಯ ಮೇಲೆ ನೀರನ್ನು ಹಾಕಿದರೂ ಕೂಡ ಆ ನೀರು ಜಾರಿ ಹೋಗುತ್ತದೆ. ಅದೇ ರೀತಿ ಎಷ್ಟೇ ಏರುಪೇರು ನಿಮ್ಮ ಸಮ್ಮುಖದಲ್ಲಿ ನಡೆಯುತ್ತಿದ್ದರೂ ಕೂಡ ಬ್ರಾಹ್ಮಣ ಆತ್ಮರಾದ ನಿಮ್ಮ ಮೇಲೆ ಪರಮಾತ್ಮ ತಂದೆಯ ಛತ್ರಛಾಯೆ ಇದೆ. ಪರಮಾತ್ಮ ತಂದೆಯ ಛತ್ರಛಾಯೆ ಒಳಗಡೆ ನೀವು ಸಂಪೂರ್ಣ ಪ್ರೂಫ್ ಆಗಿದ್ದೀರಾ. ಅಂದರೆ ಸುರಕ್ಷಿತರಾಗಿದ್ದೀರಾ, ನಿಶ್ಚಿಂತ ಚಕ್ರವರ್ತಿಗಳಾಗಿದ್ದೀರಾ ತಾನೆ. ಸ್ವಲ್ಪ ಸ್ವಲ್ಪ ಚಿಂತೆ ಇದೆಯೇನು? ಮುಂದೆ ಏನಾಗಬಹುದು ಎಂದು ಚಿಂತೆಯನ್ನು ಮಾಡುತ್ತಿಲ್ಲ ತಾನೆ. ನಿಶ್ಚಿಂತರಾಗಿ ಇದ್ದೀರಾ ತಾನೆ. ಸ್ವರಾಜ್ಯ ಅಧಿಕಾರಿಗಳಾಗಿ, ನಿಶ್ಚಿಂತ ಚಕ್ರವರ್ತಿಗಳಾಗಿ, ಅಚಲ ಅಡೋಲ ಸ್ಥಿತಿಯಲ್ಲಿ ಸ್ಥಿತಾಗಿ. ಅಚಲ ಅಡೋಲ ಸ್ಥಿತಿಯಿಂದ ಎಂದೂ ಕೆಳಗಡೆ ಬರಬೇಡಿ. ನೀವು ಯಾವಾಗ ಬೇಸರಕ್ಕೊಳಗಾಗುತ್ತೀರಾ, ಅಂದರೆ ಯಾವಾಗ ಅಪ್ಸೆಟ್ ಆಗುತ್ತೀರಾ, ಅಂದರೆ ಯಾವಾಗ ಅಚಲ ಅಡೋಲ ಸ್ಥಿತಿಯಲ್ಲಿ ಸ್ಥಿತ ಆಗುವುದಿಲ್ಲವೋ, ಅಂದರೆ ಅಚಲ ಸ್ಥಿತಿ ಅನ್ನುವ ಸೀಟ್ ನಲ್ಲಿ ಯಾವಾಗ ಸೆಟ್ ಆಗುವುದಿಲ್ಲವೋ ಆಗ ಅಪ್ಸೆಟ್ ಆಗುತ್ತೀರಾ, ಅಂದರೆ ಬೇಸರಕ್ಕೊಳಗಾಗುತ್ತೀರಾ. ಸೀಟ್ ನಲ್ಲಿ ಸೆಟ್ ಆದಾಗ ಕನಸಿನಲ್ಲೂ ಕೂಡ ಅಪ್ಸೆಟ್ ಆಗಲು ಸಾಧ್ಯ ಇಲ್ಲ. ಅಚಲ ಸ್ಥಿತಿ ಅನ್ನುವ ಸೀಟ್ ನಲ್ಲಿ ಕುಳಿತಾಗ ಕನಸಿನಲ್ಲೂ ನೀವು ಬೇಸರಕ್ಕೊಳಗಾಗಲು ಸಾಧ್ಯ ಇಲ್ಲ. ಮಾತೆಯರು ಏನೆಂದು ತಿಳಿದುಕೊಂಡಿದ್ದೀರಾ? ಸೀಟ್ ನಲ್ಲಿ ಸೆಟ್ ಆಗಲು ಬರುತ್ತದೆ ತಾನೆ. ಸೀಟ್ ನ ಮೇಲೆ ಕುಳಿತುಕೊಳ್ಳಲು ಮಾತೆಯರಿಗೆ ಬರುತ್ತದೆ ತಾನೆ. ಅಚಲ ಸ್ಥಿತಿಯ ಆಸನದಲ್ಲಿ ಕುಳಿತುಕೊಳ್ಳಲು ಮಾತೆಯರಿಗೆ ಬರುತ್ತದೆ ತಾನೆ. ಮಾತೆಯರು ಏರುಪೇರಿನಲ್ಲಿ ಬರುವುದಿಲ್ಲ ತಾನೆ. ಬಾಪ್ತಾದ ಕಂಬೈಂಡ್ ಆಗಿದ್ದಾರೆ. ಪರಮಾತ್ಮ ತಂದೆ ನಮ್ಮ ಜೊತೆಗಾರ ಆಗಿದ್ದಾರೆ. ಸರ್ವಶಕ್ತಿವಂತ ತಂದೆ ನಿಮ್ಮ ಜೊತೆಗೆ ಕಂಬೈಂಡ್ ಆಗಿದ್ದಾರೆ. ಸರ್ವಶಕ್ತಿವಂತ ತಂದೆ ನಿಮ್ಮ ಜೊತೆಗಿದ್ದಾರೆ ಅಂದ ಮೇಲೆ ನಿಮಗೆ ಯಾವ ಮಾತಿನ ಭಯ? ಯಾವಾಗ ನೀವು ಸ್ವಯಂವನ್ನು ಒಂಟಿ ಎಂದು ತಿಳಿದುಕೊಳ್ಳುತ್ತೀರೋ ಆಗ ಏರುಪೇರಿನಲ್ಲಿ ಬರುತ್ತೀರಾ. ಪರಮಾತ್ಮ ತಂದೆಯ ಜೊತೆಗೆ ಕಂಬೈಂಡ್ ಆಗಿದ್ದಾಗ ಎಂತಹ ಏರುಪೇರಿನಲ್ಲಿ ಬರುವಂತಹ ಪರಿಸ್ಥಿತಿ ಇದ್ದರೂ ಕೂಡ ನೀವು ಅಚಲರಾಗಿ ಇರುತ್ತೀರಾ. ಎಲ್ಲಾ ಮಾತೆಯರು ಚೆನ್ನಾಗಿ ಇದ್ದೀರಾ ತಾನೆ. ಎಲ್ಲಾ ಚೆನ್ನಾಗಿ ನಡೆಯುತ್ತಿದೆ ತಾನೆ. ನಿಮ್ಮೆಲ್ಲರ ಜೀವನ ಚೆನ್ನಾಗಿ ಇದೆ ತಾನೆ. ಬಾಪ್ತಾದರವರ ಜೊತೆಗೆ ಸದಾ ಕಂಬೈಂಡ್ ಆಗಿದ್ದೀರಾ ತಾನೆ. ತಂದೆಯ ಜೊತೆಗೆ ಇದ್ದೀರಾ ತಾನೆ. ಒಂಟಿಯಾಗಿ ಇಲ್ಲ ತಾನೆ. ಬಾಪ್ತಾದರವರ ಜವಾಬ್ದಾರಿಯಾಗಿದೆ. ಒಂದು ವೇಳೆ ನೀವೆಲ್ಲರೂ ಸೀಟ್ ನಲ್ಲಿ ಸೆಟ್ ಆಗಿದ್ದರೆ ನಿಮ್ಮನ್ನು ರಕ್ಷಣೆ ಮಾಡುವುದು ಬಾಪ್ತಾದರವರ ಜವಾಬ್ದಾರಿಯಾಗಿದೆ. ನೀವು ಬೇಸರಕ್ಕೊಳಗಾದರೆ, ಅಪ್ಸೆಟ್ ಆದರೆ ನಿಮ್ಮನ್ನು ರಕ್ಷಣೆ ಮಾಡಿಕೊಳ್ಳುವುದು ನಿಮ್ಮ ಜವಾಬ್ದಾರಿಯಾಗಿದೆ ಎಂದು ತಂದೆ ಹೇಳುತ್ತಾರೆ. ಆತ್ಮರಿಗೆ ಸಂದೇಶದ ಮೂಲಕ ನೆಲೆಯ ಅನುಭವವನ್ನು ಮಾಡಿಸಬೇಕು. ಅಂದ ಮೇಲೆ ದಾತಾ ಸ್ವರೂಪದ ಸ್ಥಿತಿಯಲ್ಲಿ ನೀವು ಸ್ಥಿತ ಆಗಿರಬೇಕು. ಯಾವಾಗ ನೀವು ದಾತಾ ಸ್ವರೂಪದ ಸ್ಥಿತಿಯಲ್ಲಿ ಸ್ಥಿತ ಆಗುತ್ತೀರೋ
ಆಗ ಪುಣ್ಯದ ಫಲದ ರೂಪದಲ್ಲಿ ಶಕ್ತಿ ಪ್ರಾಪ್ತಿಯಾಗುತ್ತಿರುತ್ತದೆ. ನಡೆದಾಡುತ್ತಾ ತಿರುಗಾಡುತ್ತಾ ಸ್ವಯಂವನ್ನು ಮಾಡಿಸುವಂತಹ ಆತ್ಮ ಎಂದು ತಿಳಿದುಕೊಳ್ಳಿ ಮತ್ತು ಈ ಕರ್ಮೇಂದ್ರಿಯ ಮಾಡುವಂತಹ ಕರ್ಮಚಾರಿಯಾಗಿದೆ ಎಂದು ತಿಳಿದುಕೊಳ್ಳಿ. ಸದಾ ಆತ್ಮ ಅನ್ನುವ ಸ್ಮೃತಿಯ ಅನುಭವವನ್ನು ಪ್ರಕಟ ರೂಪದಲ್ಲಿ ಅನುಭವ ಮಾಡಿ. ಎಂದೂ ಈ ರೀತಿ ತಿಳಿದುಕೊಳ್ಳಬೇಡಿ, ನಾನಂತೂ ಆತ್ಮ ಆಗಿದ್ದೇನೆ ಎಂದು ಹೇಳುವುದಲ್ಲ. ನಾನು ಆತ್ಮ ಆಗಿದ್ದೇನೆ ಅನ್ನುವ ಸ್ಮೃತಿ ಸದಾ ಪ್ರತ್ಯಕ್ಷ ರೂಪದಲ್ಲಿ ಅನುಭವ ಆಗಬೇಕು. ಕೆಲವೊಮ್ಮೆ ನಾನು ಆತ್ಮ ಅನ್ನುವಂತಹ ಸ್ಮೃತಿ ಮರ್ಜ್ ಆಗಿ ಬಿಡುತ್ತದೆ, ಅಂದರೆ ನಾನು ಆತ್ಮ ಅನ್ನುವ ಸ್ಮೃತಿ ಗುಪ್ತ ಆಗಿ ಬಿಡುತ್ತದೆ. ಆತ್ಮ ಅನ್ನುವ ಸ್ಮೃತಿಯನ್ನು ಮರೆಯುತ್ತೀರಾ? ಯಾವಾಗ ನಾನು ಆತ್ಮ ಅನ್ನುವ ಸ್ಮೃತಿ ಪ್ರತ್ಯಕ್ಷ ರೂಪದಲ್ಲಿ ಇರುತ್ತದೆಯೋ ಆಗ ಆತ್ಮ ಅನ್ನುವಂತಹ ಸ್ಮೃತಿಯ ನಶೆ ಮತ್ತು ಖುಷಿ ನಿಮ್ಮ ಆಂತರ್ಯದಲ್ಲಿ ಇರುವ ಕಾರಣ ನಿಮ್ಮಲ್ಲಿ ನಿಯಂತ್ರಣಾ ಶಕ್ತಿ ಇರುತ್ತದೆ, ಕಂಟ್ರೋಲಿಂಗ್ ಪವರ್ ಇರುತ್ತದೆ ಮತ್ತು ಆಗ ನಿಮಗೆ ಖುಷಿ ಕೂಡ ಆಗುತ್ತದೆ. ಏಕೆ? ನೀವು ಸಾಕ್ಷಿಯಾಗಿ ಕಾರ್ಯವನ್ನು ಮಾಡಿಸುವಂತವರಾಗಿರುತ್ತೀರಾ. ಅಂದ ಮೇಲೆ ಬಾರಿ ಬಾರಿಗೂ ಚೆಕ್ ಮಾಡಿಕೊಳ್ಳಿ, ಮಾಡಿಸುವಂತಹ ಆತ್ಮಾಗಿ ಕಾರ್ಯವನ್ನು ಮಾಡಿಸುತ್ತಿದ್ದೇನೆ ತಾನೆ? ಹೇಗೆ ರಾಜ ತನ್ನ ಕರ್ಮಚಾರಿಗಳಿಗೆ ಆರ್ಡರ್ ಅನ್ನು ಕೊಟ್ಟು ಅವರನ್ನು ಆರ್ಡರ್ನಂತೆ ನಡೆಸುತ್ತಾನೆ, ಆರ್ಡರ್ನ ಮೂಲಕ ರಾಜ ಕಾರ್ಯವನ್ನು ಮಾಡಿಸುತ್ತಾನೆ, ಅದೇ ರೀತಿ ಆತ್ಮ ಮಾಡಿಸುವಂತಹ ಆತ್ಮ ಆಗಿದೆ ಅನ್ನುವ ಸ್ವರೂಪದಲ್ಲಿ ಸ್ಥಿತ ಆಗಬೇಕು. ನಾನು ಮಾಡಿಸುವಂತಹ ಆತ್ಮ ಆಗಿದ್ದೇನೆ ಅನ್ನುವ ಸ್ಮೃತಿಯಲ್ಲಿ ಸ್ಥಿತ ಆಗಿ ಸರ್ವ ಕರ್ಮೇಂದ್ರಿಯವನ್ನು ಆರ್ಡರ್ನಲ್ಲಿ ಇಟ್ಟುಕೊಳ್ಳಿ. ನಾನು ಮಾಡಿಸುವಂತಹ ಆತ್ಮ ಅನ್ನುವ ಸ್ಮೃತಿ ಇದ್ದಾಗ ಕರ್ಮೇಂದ್ರಿಯ ಆರ್ಡರ್ನಲ್ಲಿ ಇರುತ್ತದೆ. ನಾನು ಮಾಡಿಸುವಂತಹ ಆತ್ಮ ಅನ್ನುವ ಸ್ಮೃತಿಯಲ್ಲಿ ಸ್ಥಿತ ಆದಾಗ ಮಾಯೆಯ ಆರ್ಡರ್ನಂತೆ ನಮ್ಮ ಕರ್ಮೇಂದ್ರಿಯ ಕಾರ್ಯವನ್ನು ಮಾಡುವುದಿಲ್ಲ. ನಮ್ಮ ಕರ್ಮೇಂದ್ರಿಯ ನಮ್ಮ ಆರ್ಡರ್ನಂತೆ ಕಾರ್ಯವನ್ನು ಮಾಡುತ್ತದೆ. ಇಲ್ಲದಿದ್ದರೆ ಮಾಯೆ ಕೂಡ ನಮ್ಮನ್ನು ನೋಡುತ್ತದೆ. ಇವರು ಮಾಡಿಸುವಂತಹ ಆತ್ಮ ಆಗಿದ್ದರೂ ಕೂಡ ಇವರು ಹುಡುಗಾಟಿಕೆಗೆ ವಶ ಆಗಿದ್ದಾರೆ ಎಂದು ತಿಳಿದುಕೊಂಡು ಮಾಯೆ ನಮ್ಮ ಕರ್ಮೇಂದ್ರಿಯಕ್ಕೆ ತಾನು ಆರ್ಡರ್ ಅನ್ನು ನೀಡಲು ಪ್ರಾರಂಭ ಮಾಡುತ್ತದೆ. ಕೆಲವೊಮ್ಮೆ ಸಂಕಲ್ಪ ಶಕ್ತಿ, ಕೆಲವೊಮ್ಮೆ ವಾಣಿಯ ಶಕ್ತಿ ಮಾಯೆಯ ಆರ್ಡರ್ನಂತೆ ನಡೆಯುತ್ತದೆ. ಆದ್ದರಿಂದ ಸದಾ ಕರ್ಮೇಂದ್ರಿಯವನ್ನು ನಿಮ್ಮ ಆರ್ಡರ್ನಂತೆ ನಡೆಸಿ. ಆಗ ನಾನು ಈ ರೀತಿ ಮಾಡಬೇಕು ಎಂದು ಬಯಸಿರಲಿಲ್ಲ, ಆದರೆ ನನ್ನ ಮೂಲಕ ಇಂತಹ ಕಾರ್ಯ ನಡೆಯಿತು ಅನ್ನುವ ಶಬ್ದ ನಿಮ್ಮ ಬಾಯಿಂದ ಬರುವುದಿಲ್ಲ. ನೀವು ಏನನ್ನು ಬಯಸುತ್ತೀರೋ ಅದೇ ಕಾರ್ಯ ನಿಮ್ಮ ಮೂಲಕ ನಡೆಯುತ್ತದೆ. ಈಗಿನಿಂದಲೇ ರಾಜ್ಯ ಅಧಿಕಾರಿ ಆಗುವಂತಹ ಸಂಸ್ಕಾರವನ್ನು ತುಂಬಿಕೊಂಡರೆ ಸತ್ಯುಗದಲ್ಲೂ ಕೂಡ ನೀವು ರಾಜ್ಯವನ್ನು ನಡೆಸುತ್ತೀರಾ. ಸ್ವರಾಜ್ಯ ಅಧಿಕಾರಿಯ ಸೀಟ್ನಿಂದ ಎಂದೂ ಕೂಡ ಕೆಳಗಡೆ ಬರಬೇಡಿ. ಒಂದು ವೇಳೆ ನಿಮ್ಮ ಕರ್ಮೇಂದ್ರಿಯ ನಿಮ್ಮ ಆರ್ಡರ್ನಂತೆ ನಡೆಯುತ್ತಿದ್ದರೆ ಪ್ರತಿಯೊಂದು ಶಕ್ತಿ ಕೂಡ ನಿಮ್ಮ ಆರ್ಡರ್ನಲ್ಲಿ ಇರುತ್ತದೆ. ಯಾವ ಸಮಯದಲ್ಲಿ ಯಾವ ಶಕ್ತಿಯ ಅವಶ್ಯಕತೆ ಇರುತ್ತದೆಯೋ ಆ ಸಮಯದಲ್ಲಿ ಆ ಶಕ್ತಿ ನಿಮ್ಮ ಸಮ್ಮುಖದಲ್ಲಿ ಪ್ರತ್ಯಕ್ಷ ಆಗುತ್ತದೆ. ಎಂದು ಈ ರೀತಿ ಆಗಬಾರದು. ಕಾರ್ಯ ಪೂರ್ಣ ಆದ ನಂತರ ನೀವು ಸಹನ ಶಕ್ತಿಗೆ ಬಾ ಎಂದು ಆರ್ಡರ್ ಅನ್ನು ನೀಡಬಾರದು. ಕಾರ್ಯ ಮುಗಿದ ನಂತರ ಸಹನ ಶಕ್ತಿಗೆ ಆರ್ಡರ್ ಅನ್ನು ಕೊಟ್ಟರೆ ಅದರಿಂದ ಏನೂ ಲಾಭ ಆಗುವುದಿಲ್ಲ. ಕಾರ್ಯ ಮುಗಿದ ನಂತರ ಪುನಃ ಸಹನಾ ಶಕ್ತಿ ಬಂದರೆ ನಿಮಗೆ ಏನೂ ಲಾಭ ಆಗುವುದಿಲ್ಲ. ಪ್ರತಿಯೊಂದು ಶಕ್ತಿ ನಿಮ್ಮ ಆರ್ಡರ್ನಂತೆ ತಕ್ಷಣ ಆಯಿತು ಮಾಲೀಕರೇ, ನೀವು ಹೇಳಿದಂತೆ ನಾನು ಮಾಡುತ್ತೇನೆ ಎಂದು ನಿಮ್ಮ ಸಮ್ಮುಖದಲ್ಲಿ ಉಪಸ್ಥಿತ ಆಗಬೇಕು. ಏಕೆಂದರೆ ಪ್ರತಿಯೊಂದು ಶಕ್ತಿಯು ಪರಮಾತ್ಮ ತಂದೆ ನಮಗೆ ನೀಡಿರುವಂತಹ ಉಡುಗೊರೆಯಾಗಿದೆ. ಅಂದ ಮೇಲೆ ಯಾವುದು ಪರಮಾತ್ಮ ತಂದೆ ನೀಡಿರುವಂತಹ ಉಡುಗೊರೆಯಾಗಿದೆಯೋ ಅದು ನಮ್ಮ ವಸ್ತು ಆಯಿತು. ಪರಮಾತ್ಮ ತಂದೆ ಯಾವ ಕೊಡುಗೆಯನ್ನು ನಮಗೆ ನೀಡಿದ್ದಾರೋ ಆ ವಸ್ತು ನಮ್ಮ ವಸ್ತು ಆಯಿತು. ಅಂದ ಮೇಲೆ ನಿಮ್ಮ ವಸ್ತುವನ್ನು ನೀವು ಹೇಗೆ ಬೇಕಾದರೂ ಬಳಸಬಹುದು, ಯಾವಾಗ ಬೇಕಾದರೂ ಬಳಸಬಹುದು. ಅದೇ ರೀತಿ ಸರ್ವ ಶಕ್ತಿಗಳು ನಿಮ್ಮ ಆರ್ಡರ್ನಂತೆ ನಡೆಯಬೇಕು. ಆಗ ಸರ್ವ ಕರ್ಮೇಂದ್ರಿಯ ನಿಮ್ಮ ಆರ್ಡರ್ನಂತೆ ಇರುತ್ತದೆ. ಆಗ ನಿಮಗೆ ಸ್ವರಾಜ್ಯ ಅಧಿಕಾರಿ, ಮಾಸ್ಟರ್, ಸರ್ವಶಕ್ತಿವಂತ ಆತ್ಮರು ಎಂದು ಕರೆಯಲಾಗುತ್ತದೆ. ಎಲ್ಲಾ ಪಾಂಡವರು ಈ ರೀತಿ ಮಾಸ್ಟರ್, ಸರ್ವಶಕ್ತಿವಂತರು, ಸ್ವರಾಜ್ಯ ಅಧಿಕಾರಿಗಳಾಗಿದ್ದೀರಾ ತಾನೆ? ಪಾಂಡವರೆಲ್ಲರೂ ಮಾಸ್ಟರ್, ಸರ್ವಶಕ್ತಿವಂತರೂ ಕೂಡ ಆಗಿದ್ದೀರಾ ಮತ್ತು ಸ್ವರಾಜ್ಯ ಅಧಿಕಾರಿಗಳು ಕೂಡ ಆಗಿದ್ದೀರಾ ತಾನೆ? ನನಗೆ ಗೊತ್ತಿಲ್ಲದಂತೆ ನನ್ನ ಬಾಯಿಂದ ಇಂತಹ ಶಬ್ದ ಬಂದು ಬಿಟ್ಟಿತು ಎಂದು ಹೇಳಬೇಡಿ. ಏಕೆಂದರೆ ಬಾಯಿಗೆ ಯಾರು ಆರ್ಡರ್ ಅನ್ನು ಕೊಟ್ಟರು? ಬಾಯಿಯ ಮೂಲಕ ಅಂತಹ ಶಬ್ದ ಬರಲು ಬಾಯಿಗೆ ಯಾರು ಆರ್ಡರ್ ಅನ್ನು ಕೊಟ್ಟರು? ನೀವೇ ಆರ್ಡರ್ ಅನ್ನು ಕೊಟ್ಟಿದ್ದೀರಾ ತಾನೆ? ನೋಡಬೇಕು ಎಂದು ನಾನು ಬಯಸಲಿಲ್ಲ, ಆದರೂ ಕೂಡ ನೋಡಿಬಿಟ್ಟೆ ಎಂದು ಹೇಳುತ್ತೀರಾ. ಅಂದರೆ ನೋಡಬೇಕು ಅನ್ನುವ ಇಚ್ಛೆ ನನಗೆ ಇರಲಿಲ್ಲ, ಆದರೂ ನೋಡಿದೆ ಅಂದರೆ ನೋಡುವಂತಹ ಆರ್ಡರ್ ಅನ್ನು ಕಣ್ಣಿಗೆ ಯಾರು ಕೊಟ್ಟರು? ನಾನು ಇಂತಹ ಕಾರ್ಯವನ್ನು ಮಾಡಬೇಕು ಎಂದು ಬಯಸಲಿಲ್ಲ, ಆದರೂ ಕೂಡ ನಾನು ಇಂತಹ ಕಾರ್ಯವನ್ನು ಮಾಡಿಬಿಟ್ಟೆ ಎಂದು ಹೇಳುತ್ತೀರಾ. ಅಂದ ಮೇಲೆ ಈ ಎಲ್ಲಾ ಕಾರ್ಯ ಯಾರ ಆರ್ಡರ್ನಂತೆ ನಡೆಯುತ್ತಿದೆ? ಈ ರೀತಿ ಕಾರ್ಯವನ್ನು ಮಾಡಿದರೆ ನಿಮಗೆ ಅಧಿಕಾರಿಗಳು ಎಂದು ಕರೆಯಲಾಗುತ್ತದೆಯೋ ಅಥವಾ ಅಧೀನರು ಎಂದು ಕರೆಯಲಾಗುತ್ತದೆಯೋ?
ಅಂದ ಮೇಲೆ ಈಗ ಅಧಿಕಾರಿಗಳಾಗಿ ಅಧೀನರಾಗಬೇಡಿ, ಒಳ್ಳೆಯದು. ಬಾಪ್ತಾದ ಹೇಳುತ್ತಾರೆ, ಹೇಗೆ ಈಗ ಮಧುಬನದಲ್ಲಿ ಎಲ್ಲರೂ ಬಹಳಷ್ಟು ಖುಷಿಯಲ್ಲಿ ಇದ್ದೀರಾ, ಅದೇ ರೀತಿ ಸದಾ ಖುಷಿಯಲ್ಲಿ ಇರಬೇಕು ಮತ್ತು ಚೆನ್ನಾಗಿ ಇರಬೇಕು. ನೀವೆಲ್ಲರೂ ಆತ್ಮಿಕ ಗುಲಾಬಿಗಳಾಗಿದ್ದೀರಾ. ನೋಡಿ, 4 ಕಡೆ ನೋಡಿ, ಎಲ್ಲಾ ಆತ್ಮಿಕ ಗುಲಾಬಿಗಳು ಅರಳಿರುವಂತಹ ಗುಲಾಬಿ ಆಗಿದ್ದೀರಾ. ಬಾಡಿ ಹೋದಂತಹ ಗುಲಾಬಿಗಳಲ್ಲ, ಎಲ್ಲರೂ ಅರಳಿರುವಂತಹ ಗುಲಾಬಿ ಆಗಿದ್ದೀರಾ. ಅಂದ ಮೇಲೆ ಇದೇ ರೀತಿ ಸದಾ ಭಾಗ್ಯಶಾಲಿ ಗುಲಾಬಿ ಹೂವಾಗಿರಬೇಕು ಮತ್ತು ನಿಮ್ಮ ಚೆಹರೆ ಖುಷಿಯಿಂದ ಅರಳಿರಬೇಕು. ಯಾರೇ ನಿಮ್ಮ ಚೆಹರೆಯನ್ನು ನೋಡಿದರೂ ಕೂಡ ನಿಮಗೆ ಅಂತಹ ಯಾವ ಪ್ರಾಪ್ತಿ ಸಿಕ್ಕಿದೆ, ನೀವು ಬಹಳಷ್ಟು ಖುಷಿಯಲ್ಲಿ ಇದ್ದೀರಾ ಅಂದ ಮೇಲೆ ನಿಮಗೆ ಏನು ಸಿಕ್ಕಿದೆ ಎಂದು ನಿಮ್ಮನ್ನು ಕೇಳಬೇಕು. ಪ್ರತಿಯೊಬ್ಬರ ಚೆಹರೆ ಪರಮಾತ್ಮ ತಂದೆಯ ಪರಿಚಯವನ್ನು ನೀಡಬೇಕು. ಹೇಗೆ ಚಿತ್ರ ಪರಿಚಯವನ್ನು ನೀಡುತ್ತದೆ, ಅದೇ ರೀತಿ ನಿಮ್ಮ ಚೆಹರೆ ಪರಮಾತ್ಮ ತಂದೆಯ ಪರಿಚಯವನ್ನು ನೀಡಬೇಕು. ನಮಗೆ ಪರಮಾತ್ಮ ತಂದೆ ಸಿಕ್ಕಿದ್ದಾರೆ ಅನ್ನುವ ಪರಿಚಯವನ್ನು ನಿಮ್ಮ ಚೆಹರೆ ನೀಡಬೇಕು. ಒಳ್ಳೆಯದು. ಎಲ್ಲರೂ ಚೆನ್ನಾಗಿದ್ದೀರಾ ತಾನೆ? ವಿದೇಶದವರು ಕೂಡ ಮಧುಬನಕ್ಕೆ ಬಂದು ತಲುಪಿದ್ದೀರಾ. ಮಧುಬನ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತದೆ ತಾನೆ? ನ್ಯೂಯಾರ್ಕ್ನ ಮೋಹಿನಿ ಬೆಹನ್ ಬಾಪ್ತಾದರವರಿಗೆ ಸಮಾಚಾರವನ್ನು ತಿಳಿಸಲು ಹೋದರು. ಏರುಪೇರಿನ ಬಗ್ಗೆ ಕೇಳುತ್ತಿದ್ದರೂ ಕೂಡ ನೀವು ಸುರಕ್ಷಿತರಾಗಿ ಇದ್ದೀರಾ, ಒಳ್ಳೆಯ ಕಾರ್ಯವನ್ನು ಮಾಡಿದ್ದೀರಾ, ಎಲ್ಲರೂ ಒಟ್ಟಿಗೆ ಒಂದು ಸ್ಥಾನದಲ್ಲಿ ಸೇರಿದ್ದೀರಾ, ಬಹಳ ಒಳ್ಳೆಯ ಕಾರ್ಯವನ್ನು ಮಾಡಿದ್ದೀರಾ. ಒಳ್ಳೆಯದು. ಡಬ್ಬಲ್ ವಿದೇಶದವರಿಗೆ ಡಬ್ಬಲ್ ನಶೆ ಇದೆ ತಾನೆ? ಡಬ್ಬಲ್ ವಿದೇಶದವರು ಹೇಳಿ, ನಮಗೆ ಎಷ್ಟು ಜಾಸ್ತಿ ನಶೆ ಇದೆ ಅಂದರೆ ನಮ್ಮ ಮನಸ್ಸು ನಮಗೆ ಬಹಳಷ್ಟು ನಶೆ ಇದೆ ಎಂದು ಹೇಳುತ್ತಿದೆ. ನೀವು ಡಬ್ಬಲ್ ವಿದೇಶಿಗಳಾಗಿದ್ದರೆ ನಿಮಗೆ ಬಹಳಷ್ಟು ನಶೆ ಇರುತ್ತದೆ. ಡಬ್ಬಲ್ ನಶೆ ಇದೆ ತಾನೆ? ಸ್ವರಾಜ್ಯ ಅಧಿಕಾರಿಗಳಿಂದ ವಿಶ್ವ ರಾಜ್ಯಕ್ಕೆ ಅಧಿಕಾರಿ ಆಗುತ್ತಿದ್ದೀರಾ ಅಂದ ಮೇಲೆ ಡಬ್ಬಲ್ ನಶೆ ಇದೆ ತಾನೆ? ಬಾಪ್ತಾದರವರಿಗೂ ಕೂಡ ವಿದೇಶದ ಮಕ್ಕಳು ಇಷ್ಟ ಆಗುತ್ತೀರಾ. ಒಂದು ವೇಳೆ ಯಾವುದಾದರೂ ಒಂದು ಗ್ರೂಪ್ ನಲ್ಲಿ ಡಬ್ಬಲ್ ವಿದೇಶದ ಮಕ್ಕಳು ಇರದೇ ಇದ್ದರೆ ತಂದೆಗೆ ಇಷ್ಟ ಆಗುವುದಿಲ್ಲ. ಪರಮಾತ್ಮ ತಂದೆ ವಿಶ್ವಕ್ಕೆ ಪಿತ ಆಗಿದ್ದಾರೆ ತಾನೆ? ಅಂದ ಮೇಲೆ ವಿಶ್ವದ ಎಲ್ಲಾ ಆತ್ಮರು ತಂದೆಯ ಸಮ್ಮುಖದಲ್ಲಿ ಇರಬೇಕು. ಎಲ್ಲರೂ ಬೇಕು ತಾನೆ? ಮಾತೆಯರು ಈ ಸಂಘಟನೆಯಲ್ಲಿ ಇರದೇ ಇದ್ದರೂ ಕೂಡ ಈ ಸಂಘಟನೆಯಲ್ಲಿ ಅಂತಹ ಒಂದು ಹೊಳಪು ಇರುವುದಿಲ್ಲ. ಪಾಂಡವರು ಇರದೇ ಇದ್ದರೂ ಕೂಡ ಹೊಳಪು ಕಡಿಮೆ ಆಗುತ್ತದೆ. ನೋಡಿ, ಯಾವುದಾದರೂ ಸೆಂಟರ್ ನಲ್ಲಿ ಕೇವಲ ಮಾತೆಯರಷ್ಟೇ ಇದ್ದಾರೆ, ಯಾವ ಪಾಂಡವರು ಇಲ್ಲ ಅಂದರೆ ಆ ಸೆಂಟರ್ ಇಷ್ಟ ಆಗುತ್ತದೇನು? ಅಥವಾ ಕೇವಲ ಪಾಂಡವರಷ್ಟೇ ಇದ್ದು ಶಕ್ತಿಯರು ಇರದೇ ಇದ್ದರೆ ಆ ಸೆಂಟರ್ ಶೃಂಗರಿತ ಆದಂತಹ ಸೆಂಟರ್ ಎಂದು ಅನುಭವ ಆಗುವುದಿಲ್ಲ. ಅಂದ ಮೇಲೆ ಇಬ್ಬರೂ ಬೇಕು, ಮಕ್ಕಳೂ ಕೂಡ ಬೇಕು. ಮಕ್ಕಳು ಹೇಳುತ್ತಾರೆ, ನಮ್ಮ ಹೆಸರನ್ನು ಏಕ ಹೇಳಲಿಲ್ಲ ಎಂದು. ಮಕ್ಕಳೇ ಮನೆಯ ಹೊಳಪಾಗಿದ್ದೀರಾ, ಮಕ್ಕಳೇ ಮನೆಯ ಪ್ರಕಾಶ ಆಗಿದ್ದೀರಾ. ಒಳ್ಳೆಯದು. ಎಲ್ಲರೂ ಒಂದು ಸೆಕೆಂಡ್ ನಲ್ಲಿ ನಿರಾಕಾರ ಆತ್ಮಾಗಿ ನಿರಾಕಾರ ತಂದೆಯ ನೆನಪಿನಲ್ಲಿ ಲವಲೀನ ಆಗಿ ಪರಮಾತ್ಮ ತಂದೆ ನಿರಾಕಾರ ಸ್ಥಿತಿಯಲ್ಲಿ ಸ್ಥಿತಾಗಿ ತಂದೆಯ ನೆನಪಿನಲ್ಲಿ ಲವಲೀನ ಆಗುವಂತಹ ಡ್ರಿಲ್ ಅನ್ನು ಮಾಡಿಸಿದರು. 4 ಕಡೆ ಇರುವಂತಹ ಸರ್ವ ಸ್ವರಾಜ್ಯ ಅಧಿಕಾರಿಗಳು ಸದಾ ಸಾಕ್ಷಿ ವಿಶೇಷವಾಗಿ ಅಂಡರ್ಲೈನ್ ಅನ್ನು ಮಾಡಿಕೊಳ್ಳಿ. ಸಂಸ್ಕಾರ ಪರಿವರ್ತನೆ ಅನ್ನುವ ಶಬ್ದ ವಿಶೇಷವಾಗಿ ಅಂಡರ್ಲೈನ್ ಅನ್ನು ಮಾಡಿಕೊಳ್ಳುವ ಮಾತಾಗಿದೆ. ಸಂಸ್ಕಾರ ಪರಿವರ್ತನೆ ಆಗದೇ ಇದ್ದರೆ ವ್ಯರ್ಥ ಸಂಕಲ್ಪ ಮನಸ್ಸಿನಲ್ಲಿ ನಡೆಯುತ್ತಿರುತ್ತದೆ. ಸಮಯ ಕೂಡ ವ್ಯರ್ಥ ಆಗುತ್ತದೆ. ವ್ಯರ್ಥ ನಮಗೆ ನಷ್ಟವನ್ನು ಮಾಡಿಸುತ್ತದೆ. ವ್ಯರ್ಥ ನಷ್ಟವನ್ನು ಮಾಡಿಸುತ್ತದೆ. ವ್ಯರ್ಥದ ಮೂಲಕ ನಷ್ಟ ಆಗಲೇಬೇಕು ತಾನೆ? ವ್ಯರ್ಥ ನಷ್ಟವನ್ನು ಮಾಡಿಸುತ್ತದೆ. ಸಂಸ್ಕಾರ ಮಿಲನದ ಮಹಾರಾತ್ನ ಬಗ್ಗೆ ಗಾಯನ ಇದೆ. ಸಂಸ್ಕಾರ ಮಿಲನದ ನೃತ್ಯದ ಬಗ್ಗೆ ಗಾಯನ ಇದೆ. ಈಗ ರಾತ್ ನಡೆಯುತ್ತದೆ. ಮಹಾರಾಸನ್ನು ಇನ್ನೂ ಮಾಡಿಲ್ಲ. ಮಹಾರಾಸನ್ನು ಏಕೆ ಮಾಡುತ್ತಿಲ್ಲ? ಏಕೆಂದರೆ ಸಂಸ್ಕಾರ ಪರಿವರ್ತನೆಯ ಮಾತಿನ ಬಗ್ಗೆ ಅಂಡರ್ಲೈನ್ ಅನ್ನು ಮಾಡಿಕೊಂಡಿಲ್ಲ. ಸಂಸ್ಕಾರ ಪರಿವರ್ತನೆಯ ಮಾತಿನಲ್ಲಿ ದೃಢತೆ ಇಲ್ಲ. ಹುಡುಗಾಟಿಕೆ ಭಿನ್ನ ಭಿನ್ನ ಪ್ರಕಾರದಲ್ಲಿ ಮಕ್ಕಳ ಜೀವನದಲ್ಲಿ ಇದೆ. ಹುಡುಗಾಟಿಕೆಯನ್ನು ಸಮಾಪ್ತಿ ಮಾಡಿಕೊಳ್ಳಿ. ಆಗ ಸಂಸ್ಕಾರಗಳ ಮಿಲನದ ಮಹಾರಾತ್ ನಡೆಯುತ್ತದೆ. ಒಳ್ಳೆಯದು. ಇಂದಿನ ವರದಾನ ಆಗಿದೆ, ಕರ್ಮಯೋಗಿಗಳಾಗಿ ಪ್ರತಿಯೊಂದು ಸಂಕಲ್ಪ, ಮಾತು ಮತ್ತು ಕರ್ಮವನ್ನು ಶ್ರೇಷ್ಠವಾಗಿ ರೂಪಿಸಿಕೊಳ್ಳುವಂತಹ ನಿರಂತರ ಯೋಗಿಗಳಾಗಿ. ಕರ್ಮಯೋಗಿ ಆತ್ಮರ ಪ್ರತಿಯೊಂದು ಕರ್ಮ ಯೋಗಯುಕ್ತವಾಗಿರುತ್ತದೆ ಮತ್ತು ಯುಕ್ತಿಯುಕ್ತವಾಗಿರುತ್ತದೆ. ಒಂದು ವೇಳೆ ಯಾವುದಾದರೂ ಕರ್ಮ ಯುಕ್ತಿಯುಕ್ತ ಆಗಿರದೇ ಇದ್ದರೆ ತಿಳಿದುಕೊಳ್ಳಿ, ನಾನು ಯೋಗಯುಕ್ತ ಸ್ಥಿತಿಯಲ್ಲಿ ಸ್ಥಿತ ಆಗಿಲ್ಲ. ಒಂದು ವೇಳೆ ಸಾಧಾರಣ ಕರ್ಮ ನಮ್ಮ ಮೂಲಕ ನಡೆಯುತ್ತಿದ್ದರೆ ಅಥವಾ ವ್ಯರ್ಥ ಕರ್ಮ ನಮ್ಮ ಮೂಲಕ ನಡೆಯುತ್ತಿದ್ದರೆ ನಾವು ನಿರಂತರ ಯೋಗಿಗಳು ಎಂದು ಹೇಳಿಸಿಕೊಳ್ಳುವುದಿಲ್ಲ. ಕರ್ಮಯೋಗಿ ಅಂದರೆ ಪ್ರತಿಕ್ಷಣ ಪ್ರತಿಯೊಂದು ಸಂಕಲ್ಪ, ಪ್ರತಿಯೊಂದು ಮಾತು ಸದಾ ಶ್ರೇಷ್ಠ ಆಗಿರಬೇಕು. ಶ್ರೇಷ್ಠ ಕರ್ಮದ ಸಂಕೇತ ಅಂದರೆ ಆ ಕರ್ಮದ ಮೂಲಕ ನಾವು ಸ್ವಯಂ ಸಂತುಷ್ಟ ಆಗಿರಬೇಕು ಮತ್ತು ನಮ್ಮ ಮೂಲಕ ಅನ್ಯರು ಕೂಡ ಸಂತುಷ್ಟ ಆಗಿರಬೇಕು. ಇಂತಹ ಆತ್ಮರೇ ನಿರಂತರ ಯೋಗಿಗಳಾಗುತ್ತಾರೆ.
ಇಂದಿನ ಸ್ಲೋಗನ್ ಆಗಿದೆ, ಸ್ವಯಂಗೆ ಪ್ರಿಯಾದಂತವರು, ಲೋಕಕ್ಕೆ ಪ್ರಿಯಾದಂತವರು ಮತ್ತು ಪ್ರಭುವಿಗೆ ಪ್ರಿಯಾದಂತಹ ಆತ್ಮರೇ ವರದಾನಿ ಮೂರ್ತಿಗಳಾಗಿದ್ದಾರೆ. ನಾವೀಗ ವರದಾನಿ ಮೂರ್ತಿ ಆತ್ಮ ಆಗಬೇಕು. ಅದಕ್ಕೋಸ್ಕರ ಸ್ವಯಂಗೂ ಪ್ರಿಯ ಆಗಬೇಕು, ಸರ್ವರಿಗೂ ಪ್ರಿಯ ಆಗಬೇಕು ಮತ್ತು ಪರಮಾತ್ಮ ತಂದೆಗೂ ಪ್ರಿಯ ಆಗಬೇಕು. ಒಳ್ಳೆಯದು. ಓಂ ಶಾಂತಿ.